ನೋಡಿ, ಎರಡನೇ ಸ್ನೇಕ್ ರೆಸ್ಕ್ಯೂ ಮಾಡಕ್ ಬಂದಿದ್ವಿ. ಅವ್ರು ಸ್ನೇಕ್ ರೆಸ್ಕ್ಯೂ ಸ್ಟಾರ್ಟ್ ಮಾಡಿದಾಗಿಂದ ಟಿಲ್ ಟುಡೇ ಅವ್ರು ಎಷ್ಟು ಆಬಿಡ್ದಿದ್ದೀರಾ ಅಂತ ನೀವೇನಾದ್ರು ಗೊತ್ತಾದ್ರೆ ಶಾಕ್ ಆಗ್ತೀರಾ. ಬೈ, ಎಷ್ಟು ಆಬಿಡ್ದಿದ್ದೀರಾ ನೀವ್ ಹೇಳಿ? ಇಲ್ಲಿವರೆಗೂ 30,000ಕ್ಕಿಂತ ಹೆಚ್ಚು ಹಾವುಗಳನ್ನ ರೆಸ್ಕ್ಯೂ ಮಾಡಿದೀವಿ. ಎಲ್ಲಾ ತರ ಜಾತಿ ಹಾವುಗಳು ನಾವು ರೆಸ್ಕ್ಯೂ ಮಾಡಿದೀವಿ. 35-40 ಜಾತಿಗಿಂತ ಅಧಿಕ ಜಾತಿ ಹಾವುಗಳನ್ನ ರೆಸ್ಕ್ಯೂ ಮಾಡಿದೀವಿ. ಹಾಯ್ ಗೈಸ್, ಇವತ್ತು ನಮ್ಮ ನೆಲಮಂಗಲ ಸ್ನೇಕ್ ರೆಸ್ಕ್ಯೂರ್ ನಮ್ಮ ರಾಜುಬಾಯಿ ಜೊತೆ ಸ್ನೇಕ್ ಹಿಡಿಯಕ್ ಹೋಗ್ತಾ ಇದೀವಿ. ಇವತ್ತು ಒಂದು 5th 6th ಸ್ಟ್ಯಾಂಡರ್ಡ್ ಇದ್ದೆ, ಅವಾಗಿಂದ ನನಗೆ ನಮ್ಮ ಸ್ನೇಕ್ ರಾಜುಬಾಯಿ ಪರಿಚಯ. ನನಗೆ ಯಾರಿಗೆ ಆಗ್ಲಿ ಅವನ್ನ ನೋಡಕ್ಕೆ ಒಂಥರ ಭಯ ಇರುತ್ತೆ. ಆ ಭಯನ ಹೋಗ್ಸಿ ನಾನ್ ವೆನಮಸ್ನ ಸ್ನೇಕ್ನ ನನ್ನ ಕೈಲಿ ಮುಟ್ಟಿಸಿ ಭಯ ಹೋಗ್ಸಿ ನಮ್ಮ ಏರಿಯಾ ಹುಡುಗರ್ನ ಹಾವು ಅಂದ್ರೆ ಯಾರು ಭಯ ಬೀಳ್ಬಾರ್ದು ಆ ತರ ಒಂದು ನಮ್ಗೆ ಧೈರ್ಯ ತುಂಬಿದ್ರು. ಇವತ್ತಿಗೂ ಹಾವು ಬಂದ್ರೆ ನಾವು ಭಯ ಇಲ್ದಿರ ಫೋನ್ ಮಾಡ್ತೀವಿ. ಫಸ್ಟ್ ಹಾವು ಕಂಡಿದ ತಕ್ಷಣ ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು, ಎಲ್ಲಾ ತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಅವ್ರ ಜೊತೆನೆ ನಾನು ಸ್ನೇಕ್ ಹಿಡಿಯಕ್ ಹೋಗ್ತಾ ಇದೀನಿ. ನಾನು ಹಿಡಿಯಲ್ಲ, ಅವರೇ ಹಿಡಿತಾರೆ. ನಾನು ನೋಡಕ್ ಹೋಗ್ತಾ ಇದೀನಿ. ನಿಮ್ಗೂ ತೋರಿಸ್ತೀನಿ ಬನ್ನಿ ಅವ್ರ ಜೊತೆ ಯಾವ ತರ ಸ್ನೇಕ್ ರೆಸ್ಕ್ಯೂ ಮಾಡ್ತಾರೆ. ನೀವು ಯಾರು ಮನೇಲಿ ಸ್ನೇಕ್ ಕಾಣಿಸ್ತು ಅಂದ್ರೆ ದಯವಿಟ್ಟು ಹೊಡೆದಾಕೋದು ಅದೆಲ್ಲ ಮಾಡಕ್ ಹೋಗ್ಬಿಡಿ. ನಿಮ್ಮ ಸುತ್ತಮುತ್ತ ಇರೋ ಸ್ನೇಕ್ ರೆಸ್ಕ್ಯೂಗೆ ಫೋನ್ ಮಾಡಿ, 100% ಬಂದು ಹಿಡಿತಾರೆ. ಅನಿಮಲ್ಸ್ನ ಸೇವ್ ಮಾಡಿ ಅಂತ ಕೇಳ್ಕೊಂಡು ನೆಕ್ಸ್ಟ್ ಆ ವಿಡಿಯೋ ಜಗಕ್ಕೆ ನಾವು ಹೋಗೋಣ ಬನ್ನಿ. ಇಂಡಿಯನ್ ಕೋಬ್ರಾ ಸ್ನೇಕ್ ಇದು ರೆಸ್ಕ್ಯೂ ಮಾಡ್ತಿದ್ದಾರೆ, ತೋರಿಸ್ತೀನಿ ಬನ್ನಿ. ಓಕೆ ಮ್ಯಾಮ್, ನಾನು ನಿಮಗೆ ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಹಾಂ, ಹೌದು ಮ್ಯಾಮ್, ಹೌದು ಬಿಸಿ ಇದ್ದೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಡಬ್ಬ ಐತೆ ನೋಡಿ. ಗೈಸ್, ಅಂತೂ ಇಂತೂ ಇಂಡಿಯನ್ ಕೋಬ್ರಾ ಸ್ನೇಕ್ ರೆಸ್ಕ್ಯೂ ಮಾಡಿದ್ರು ನಮ್ಮ ಬೈ. ಈಗ ಮತ್ತೆ ಇನ್ನೊಂದ್ ಕಡೆ ಕಾಲ್ ಬಂದಿದೆ, ಆ ಜಾಗಕ್ಕೆ ಹೋಗೋಣ ಬನ್ನಿ. ಎಲ್ಲಿದೆ ಬೈ? ಎಕ್ಸಾಕ್ಟ್ ವುಲ್ಫ್ ಸ್ನೇಕ್, ತೂಳ ಮುಖದ ಹಾವು. ನೋಡಿ, ಎರಡನೇ ಸ್ನೇಕ್ ರೆಸ್ಕ್ಯೂ ಮಾಡಕ್ ಬಂದಿದ್ವಿ. ನೋಡಿ, ವುಲ್ಫ್ ಸ್ನೇಕ್ ಅಂತ ಕರೀತಾರೆ. ಆಕ್ಚುಲಿ ಇದು ನಾನ್ ವೆನಮಸ್ ಸ್ನೇಕು. ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಕಾಂಪೌಂಡ್ ಅಲ್ಲಿ ಯಾವ್ದಾದ್ರು ಈ ತರ ಸ್ನೇಕ್ಸ್ ಬಂದ್ರೆ ನೀವೆಲ್ಲ ಎದುರು ಅವಶ್ಯಕತೆ ಇಲ್ಲ. ಇದು ನಾನ್ ವೆನಮಸ್ ಸ್ನೇಕ್ ಆಗಿರುತ್ತೆ. ವುಲ್ಫ್ ಸ್ನೇಕ್ ಅಂತ ಇದೆ ಹೆಸರು. ಇದು ಬೈಟ್ ಮಾಡುತ್ತೆ, ಬಟ್ ವೆನಮಸ್ ಇರಲ್ಲ. ಇವತ್ತು ನಮ್ ಬೈ ಜೊತೆ ಹೋಗಿ 2 ಕಡೆ ಸ್ನೇಕ್ ರೆಸ್ಕ್ಯೂ ಮಾಡಿದ್ವಿ. ಬೈ, ಆಕ್ಚುಲಿ ಇವಾಗ ರಿಲ್ಯಾಕ್ಸ್ ಆಗ್ತಾ ಇದೀವಿ, ಯಾಕೆಂದ್ರೆ ಒಂದೊಂದ್ ಕಡೆ ಹೋಗಿದ್ ಕಡೆ ಎಲ್ಲ 2 ಕಡೆ ಸಂಪಲ್ಲಿ ಹಾವುಗಳನ್ನ ರೆಸ್ಕ್ಯೂ ಮಾಡಿದಾಯ್ತು. ಮತ್ತೆ ಅವಾಗೆಲ್ಲ ನಮ್ಗೆ ಡಿಂಪಲ್ ಸ್ವಲ್ಪ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಐ ಲವ್ ಡಿಂಪಲ್. ಅವ್ರು ಸ್ನೇಕ್ ರೆಸ್ಕ್ಯೂ ಸ್ಟಾರ್ಟ್ ಮಾಡಿದಾಗಿಂದ ಟಿಲ್ ಟುಡೇ ಅವ್ರು ಎಷ್ಟು ಆಬಿಡ್ದಿದ್ದೀರಾ ಅಂತ ನೀವೇನಾದ್ರು ಗೊತ್ತಾದ್ರೆ ಶಾಕ್ ಆಗ್ತೀರಾ. ಬೈ, ಎಷ್ಟು ಆಬಿಡ್ದಿದ್ದೀರಾ ನೀವ್ ಹೇಳಿ? ಇಲ್ಲಿವರೆಗೂ 30,000ಕ್ಕಿಂತ ಹೆಚ್ಚು ಹಾವುಗಳನ್ನ ರೆಸ್ಕ್ಯೂ ಮಾಡಿದೀವಿ. ಆದ್ರೆ ಒಂದೇ ತರ ಜಾತಿ ನಾಗರಾವು, ಕೆರೆ ಹಾವು ಅಂತ ಕೂಡ ಅಲ್ಲ, ಬಟ್ ಎಲ್ಲಾ ತರ ಜಾತಿ ಹಾವುಗಳು ನಾವು ರೆಸ್ಕ್ಯೂ ಮಾಡಿದೀವಿ. 35-40 ಜಾತಿಗಿಂತ ಅಧಿಕ ಜಾತಿ ಹಾವುಗಳನ್ನ ರೆಸ್ಕ್ಯೂ ಮಾಡಿದೀವಿ. ಗ್ರೇಟ್ ಬೈ. ನೀವ್ ಯಾರಾದ್ರೂ ನಿಮ್ ಮನೆಗಳ ಹತ್ರ ಸ್ನೇಕ್ಸ್ ಎಲ್ಲಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಸ್ನೇಕ್ ರೆಸ್ಕ್ಯೂರ್ ಯಾರು ಇರ್ತಾರೆ ಅವ್ರಿಗೆ ಕಾಲ್ ಮಾಡಿ. ದಯವಿಟ್ಟು ಸ್ನೇಕ್ಸ್ ನ ಕಿಲ್ ಮಾಡಬೇಡಿ. ಗೈಸ್, ಇವತ್ತು ಒಂದ್ ಒಳ್ಳೆ ಮಜಾ ನಡೀತು. ನಮ್ ಬೈಗೆ ಮತ್ತೆ ಇವ್ರ ಬೈ ಫ್ರೆಂಡ್ ಒಬ್ರು ಇದಾರೆ, ಹಿಂದಿಯವನವನು. ಇವ್ರು ಫೋನ್ ಮೇಲೆ ಫೋನ್ ಮಾಡಿ ಮಾಡಿ ಕರೀತಾ ಇದ್ರು. ಅವನು ಬರೋದ್ ಲೇಟ್ ಮಾಡ್ಬಿಟ್ಟ. ಬಂದಾದ್ಮೇಲೆ ಇವ್ರು ಬೈದ್ ಬಿಟ್ರು ಅವನ್ಗೆ. ಅವನಿಗೆ ಕನ್ನಡ ಬರಲ್ಲ. ಅವನಿದ್ದವನು ಮಾಫ್ ಕೀಜಿಯೇ ಅಂತ ಅಂದ. ಅದಕ್ಕೆ ಇವ್ರೇನಂದ, ಬೈ ಏನ್ ಹೇಳಿದ್ ನೀವೇ ಹೇಳಿ. ಅವ್ನ್ ಮಾಫ್ ಕಿಜಿಯೇ ಅಂದ. ನಾನ್ ಯಾಕೆ ಮಾಫ್ ಹಾಕೊಂಡು ಇದ್ ಮಾಡ್ಲಿ, ನೀನೇ ಮಾಡ್ಕೊ ಹೋಗಲ್ಲ ಅಂತ ಅವ್ನ್ ಇನ್ನೂ ಬೈದ್ಬಿಟ್ಟೆ. ಆಕ್ಚುಲ್ ಆಗಿ ಇವ್ರೇನ್ ಅರ್ಥ ಮಾಡ್ಕೊಂಡ್ರೆ ಅವನು ಸಾರಿ ಅಂತ ಕೇಳೋನ್ ಹಿಂದಿಲಿ. ಇವ್ರು ಮಾಫ್ ಕೀಜಿ ಅಂದ್ರೆ ಮಾಫ್ ತಗೊಂಡ್ ವರ್ಸೋ ಅನ್ನೋ ತರ ಅಂತ ಅನ್ಕೊಂಡ್ಬಿಟ್ಟವ್ರೆ. ನಾನ್ ಯಾಕೆ ವರ್ಸಲಿ, ನೀನೇ ವರ್ಸ್ಕೊಳ್ಳೋ ಅನ್ನೋ ತರ ಸಕ್ಕದಾಗಿತ್ತು ಆ ಮೂಮೆಂಟ್ ಅಲ್ಲಿ. ಕಾಮಿಡಿ ಒಳ್ಳೆ ಮಜಾ ಇತ್ತು. ಯಪ್ಪಾ,
ಮಾಫ್ ಕಿಜಿ ಅಂದ್ರೆ ಇನ್ನೆಲ್ಲ ನಗಬೇಕು ಆ ತರ ಆಗೋಯ್ತು ನನಗೆ. ಆ ವರ್ಡ್ ಕೇಳ್ತಾ ಇದ್ರೆ ಇನ್ಮೇಲೆ ಕಿವಿಲಿ ಮಾಫ್ ಕಿಜಿ ಅಂದ್ರೆ ಮಾಫ್ ತಗೊಂಡ್ ಒರ್ಸ್ಬೇಕು. ಏನ್ ಗೊತ್ತಾ ಸ್ನೇಹಿತರೆ, ಏನಾಯ್ತು ಗೊತ್ತಾ, ಆಕ್ಚುಲಿ ಅವ್ನ್ ಬಂದಿದ ತಕ್ಷಣನೇ ಹಿಂಗೆ ಏನೋ ಒಂದ್ ಮಾತುಕತೆಯಲ್ಲಿ ಅವನು ಮಾಫ್ ಕರೋಜಿ ಮಾಫ್ ಕೀಜಿ ಅಂತಂದ. ನಾನ್ ಯಾಕೆ ಮಾಫ್ ಇದ್ ಮಾಡ್ಬೇಕು, ನೀನೇ ಒರ್ಸ್ಕೋಬೇಕಾದ್ರೆ ತಂದ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಫುಲ್ ಬಿಟ್ಬಿಟ್ಟೆ. ಇನ್ಮೇಲೆ ಮಾಫ್ ಕಿಜಿ ಅಂದ್ರೆ ಸಾರಿ ಅಂತಲ್ಲ, ಮಾಫ್ ಕಿಜಿ ಅಂದ್ರೆ ಮಾಫ್ ತಗೊಂಡ್ ವರ್ಸಿ ಅಂತ ಅರ್ಥ. ಗೈಸ್, ನಾವು ಆನ್ ದ ವೇ ಬರ್ತಾ ವಿನೋದ್ ರಾಜ್ಕುಮಾರ್ ಸರ್ ನ ಮೀಟ್ ಮಾಡಿದ್ವಿ. ನಮ್ ನೆಲಮಂಗಲಕ್ಕೆ ಅವಾಗ ವಿನೋದ್ ಸರ್ ಬರ್ತಾನೆ ಇರ್ತಾರೆ, ಯಾವಾಗ್ಲೂ ಇಲ್ಲೇ ಓಡಾಡ್ತಿರ್ತಾರೆ. ಬಂದಾಗ ಅವಾಗ ಮಾತಾಡಿಸ್ತಾ ಇರ್ತೀವಿ. ತುಂಬಾ ಗುಡ್ ಹಾರ್ಟೆಡ್ ಪರ್ಸನ್. ನಾನ್ ನಿಮ್ಮೂರಲ್ಲಿ ಸ್ನೇಕ್ ಸಾಕಷ್ಟು ಕಂಡು ರೆಸ್ಕ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಅಯ್ಯೋ ಒಳ್ಳೇದು. ನಿಮ್ ತೋಟ ಆಮೇಲೆ ಅಮ್ಮರ ಫ್ರೀ ಇದ್ರೆ ನಾನು ಒಳಗಡೆ ಬಂದ್ಬಿಡ್ತೀನಿ. ಏನಿಲ್ಲ, ಎಲ್ಲರೂ ರೆಸ್ಪೆಕ್ಟ್ ಇಲ್ಲ ಅಂತ ಬೆಲೆ ಕೊಡ್ತಾರೆ. ಬನ್ನಿ, ನೀವು ಬನ್ನಿ. ನೀವು ಆ ಕಡೆ ಎಲ್ಲೇ ಹೋದ್ರೆ ಅಮ್ಮ ಅವ್ರದ್ದು ಯಾವಾಗ್ಲೂ ಪ್ರಸಾದ ಇರುತ್ತೆ. ಬಂದು ನಮ್ಮ ಪ್ರಸಾದ ತೋಟ ಸುತ್ತ ಹಿಂದೆ ತೋಟ ಸುತ್ತ ಚೆನ್ನಾಗಿರಿ.